ತನಿಖೆ ಯಾವ ತರ ನಡೀಬಹುದು ಪಾಸಿಬಿಲಿಟೀಸ್ ಬಗ್ಗೆ ನಾವು ಚರ್ಚೆನ ಮಾಡ್ತಿದ್ವಿ. ನಮ್ಮ ಜೊತೆ ವಕೀಲರಾಗಿರುವಂತ ಗಣಪತಿ ಪ್ರಸನ್ನ ಅವರು ಜಾಯ್ನ್ ಆಗಿದ್ರು ಲೈವ್ ನಲ್ಲಿ. ಗಣಪತಿ ಪ್ರಸನ್ನ ಅವರೇ, ಈಗ ಅದೇ ಹುಡುಗಿ ಈಕೆ ಅಂತ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ತರ ಇನ್ವೆಸ್ಟಿಗೇಷನ್ ಸಾಗಬಹುದು? ಇದೇ ಹುಡುಗಿ ಅಂತ ಹೇಳಿದ್ರು ಈಗ ಅವರೇ ಅಂತ ತಿಳ್ಕೊಂಡ್ರು ನಾವು ಪರ್ಪಸ್ ಆಫ್ ಡಿಸ್ಕಷನ್ ಗೆ ವೆದರ್ ದಟ್ ಗರ್ಲ್ ಇಸ್ ರೆಡಿ ಟು ಸೇ ದಟ್ ನನಗೆ ಈ ತರ ಅನ್ಯಾಯ ಆಗಿದೆ ಅಂತ ಹೇಳಿದಾರೆ ಎಲ್ಲದ್ರಲ್ಲಿ ಹೇಳ್ತಾ ಇಲ್ಲ. ಆಮೇಲೆ ಯಾರಿಂದ ಇದು ಡಿಸಿಮಿನೇಟ್ ಆಯ್ತು ಅಂತ ಕ್ಯಾಪ್ಚರ್ ಆಗಿರೋ ವಿಡಿಯೋ ಇಫ್ ಇಟ್ ಇಸ್ ರಿಯಲ್ ಆಗಿ ಇದ್ದಿದ್ರೆ ಆಗಿದ್ರೆ ಎಲ್ಲಿಂದ ಡಿಸಿಮಿನೇಟ್ ಆಯ್ತು? ಅವರೇ ಹಾಗೆ ಸಂಪರ್ಕದಲ್ಲಿರಿ, ನೀವು ನಿಮ್ಮ ಹತ್ರ ಮಾತಾಡ್ತೀನಿ. ಈ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಸಂಗ್ರಾಮ್ ಸಿಂಗ್ ಅವರು ನಮ್ಮ ಜೊತೆ ಫೋನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಗ್ರಾಮ್ ಸಿಂಗ್ ಅವರೇ, ಈಗ ಸಂತ್ರಸ್ತೆಯ ಒಂದು ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಈಗ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ವಿಡಿಯೋ ರಿಲೀಸ್ ಮಾಡಿದ್ರು ಕೂಡ ಅದರಲ್ಲಿ ರಮೇಶ್ ಜಾರಕಿಹೊಳಿ ಅನ್ನೋ ಹೆಸರು ಇದೆ, ನನಗೆ ರಕ್ಷಣೆ ಬೇಕು ಅಂತ ಆಕೆ ಹೇಳ್ಕೊಂಡಿದ್ದಾಳೆ. ಅದ್ರ ಜೊತೆಯಲ್ಲಿ ಕೆಲಸದ ಆಮಿಷ ಒಡ್ಡಿದ್ರು ಅಂತೆಲ್ಲ ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ಸ್ ಹೇಳಿರೋದ್ರಿಂದ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಈ ಕೇಸ್ ತನಿಖೆ ದೃಷ್ಟಿಯಿಂದ? ಹೌದು ಮೇಡಮ್, ಇದು ತನಿಖೆ ಬಹಳ ಸ್ಟ್ರಾಂಗ್ ಆಗಬೇಕು ಮೇಡಮ್. ಯಾಕಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ದ ಪೊಲೀಸ್ ಹಸ್ ಟೇಕನ್ ಎ ಕೇಸ್ ಅಂಡರ್ ಸೆಕ್ಷನ್ 385, 465 ಅಂಡ್ 471 ಇದೆಲ್ಲ ತಗೊಂಡಿದ್ದಾರೆ. ಬಟ್ ದೇ ಹ್ಯಾವ್ ನಾಟ್ ಟೇಕನ್ ನಾವು ದಿ ಯಾವುದು ಲೇಡೀಸ್ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗ ಇದೆಯಲ್ಲ, ಅವರು ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈಗ ಇದರಲ್ಲಿ ಈ ಅಮ್ಮಂದು ಒಂದು ಸ್ಟೇಟ್ಮೆಂಟ್ ಏನೋ ಕೊಟ್ಬಿಟ್ಟಿದ್ದಾಳೆ. ಬಿಕಾಸ್ ಹೌ ಇಟ್ ಈಸ್ ಕೋಇನ್ಸೈಡೆಡ್ ಅಂತ ಹೇಳಿದ್ರೆ, ವೆನ್ ಫಸ್ಟ್ ಜಾರಕಿಹೊಳಿ ಅವರು ಹೋಗಿದ್ದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡೋದಕ್ಕೂ ಈ ಅಮ್ಮ ವಿತ್ ಇನ್ ಹಾಫ್ ಅನ್ ಅವರ್ ಅಲ್ಲಿ ಹೋಗಿದ್ದೆ ಹೋಮ್ ಮಿನಿಸ್ಟರ್ಗೆ ಒಂದು ಮಾಡೋದಕ್ಕೆ. ದೇರ್ ಇಸ್ ಎ ಲಿಂಕ್, ದೇರ್ ಇಸ್ ಎ ಪೊಲಿಟಿಕಲ್ ಲಿಂಕ್ ಬಿಟ್ವೀನ್ ದಿ ಲೇಡಿ ಅಂಡ್ ದಿ ಜಾರಕಿಹೊಳಿ ಅವರು. ಶಿ ವೇಟೆಡ್ ಫಾರ್ ದಿಸ್ ಬಿಕಾಸ್ ಕೇಸ್ ರಿಜಿಸ್ಟರ್ ಆಗ್ಲಿ ಇಮಿಡಿಯೇಟ್ ನೀನು ಹೋಗಿದ್ದೆ ಹೋಮ್ ಮಿನಿಸ್ಟರ್ ಕೊಡಮ್ಮ ಅಂತ ಹೇಳಿರೋರು ಯಾರಿದ್ದಾರೆ ಅದನ್ನ ಟ್ರ್ಯಾಕ್ ಮಾಡ್ಬೇಕು. ಹಿಯರ್ ದೇರ್ ಆರ್ 3 things. First, she was found in a bed scene in the first video. Correct. Number 2, she was seen in a hotel having coffee. Number 3, she's has come. ಅವಳು ಈಗ ಒಂದು ವಿಡಿಯೋದಲ್ಲಿ ಬರ್ತಾ ಇದ್ದಾಳೆ ಈಗ. ಹಲೋ, ಕರೆಕ್ಟ್ ಸರ್, ಕರೆಕ್ಟ್. ಈಗ ಮೂರು ಕಡೆ ಅವಳು ಕಾಣಿಸ್ಕೊಂಡಿದ್ದಾಳೆ ಈಗ. ಹೌದಾ? ಆ ವಿಡಿಯೋದಲ್ಲಿರುವಂತ ಹುಡುಗಿ ಈಕೆನಾ ಅನ್ನೋದು ಕನ್ಫರ್ಮೇಶನ್ ಈಕೆನಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಬೇಕಾಗಿದೆ. ಅದನ್ನ ಸೂಪರ್ ಇಂಪೋಸಿಷನ್ ಮಾಡ್ಬೇಕಾಗತ್ತೆ. ಏನ್ ಮಾಡ್ಬೇಕಾಗತ್ತೆ? ಸೂಪರ್ ಇಂಪೋಸಿಷನ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಈಗ ಪೊಲೀಸ್ನವ್ರು ಏನ್ ಮಾಡಿದ್ದಾರೆ, ಸಿಡಿನ ತಗೊಂಡಿದೆ FSL ಕಳಿಸ್ಬಿಟ್ರು ಕೈ ತೊಳ್ಕೊಳಕ್ಕೆ. ವೆದರ್ FSL has got CD ಟೆಕ್ನಾಲಜಿ ಇಲ್ಲ. ಫಾರೆನ್ಸಿಕ್ ಸೈನ್ಸ್ ಅಲ್ಲಿ CD ಟೆಕ್ನಾಲಜಿ ಇಲ್ಲ. ಇಫ್ ಇಟ್ ಇಸ್ ಸೋ, ಹೂ ಇಸ್ ದ ಎಕ್ಸ್ಪರ್ಟ್ ಇನ್ CD ಟೆಕ್ನಾಲಜಿ? ಇಲ್ಲ. ಮತ್ತೆ ಹೆಂಗೆ ಸರ್ ಇನ್ವೆಸ್ಟಿಗೇಷನ್? ಈಗ ವಿಡಿಯೋದಲ್ಲಿರುವಂತ ಯುವತಿ ಈಕೆನಾ ಅಂತ ಕನ್ಫರ್ಮೇಶನ್ ಹೆಂಗ್ ಮಾಡ್ಕೊಳ್ತಾರೆ? ಅದಕ್ಕೆ ಸೂಪರ್ ಇಂಪೋಸಿಷನ್ ಮಾಡ್ಬೇಕು. ಆಲ್ ದಿ 3 ಈವೆಂಟ್ಸ್ ಇದೆಯಲ್ಲ, ತಗೊಂಡಿದ್ದೆ ಇದೇ ಇವಳೆ ಅಂತ ಹೇಳಿದ್ದೆ ಇದು ಮಾಡಬೇಕು. ಬಿಕಾಸ್ ಅವಳು ಜಾರಕಿಹೊಳಿ ಅವರು ಕೊಟ್ಟಿದ್ದ ಅರ್ಧ ಗಂಟೆಗೆ ಶಿ ಹಸ್ ಕಮ್ ಅಪ್. ಇಮಿಡಿಯೇಟ್ ಆಗಿ ಬಂದಿದ್ದೆ ಅವಳು ಒಂದು ವಿಡಿಯೋ, ಅದು ಹೋಮ್ ಮಿನಿಸ್ಟರ್ಗೆ ಹೋಗಿ when she has the number of the home minister, you think of her this thing, political influence that she is commanding. Okay. ಇಲ್ಲಿ ಏನೇ ಇನ್ಫ್ಲುಯೆನ್ಸ್ ಇದ್ರು ಸರ್, ಸಂಗ್ರಾಮ್ ಸಿಂಗ್ ಸರ್, ಆಕೆಗೆ ಯಾರೋ ಕಾಣದ ಕೈಗಳು ಒಂದು ಪ್ರಭಾವ ಬೀರಿರ್ಬೋದು, ಈ ತರ ಮಾಡು ಅಂತ ಹೇಳ್ತಾ ಇರ್ಬೋದು, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ಬೋದು. ಅದಾಗಿನೂ ಕೂಡ ಆಕೆನೇ ಆ ವಿಡಿಯೋದಲ್ಲಿ ಇರೋದು, ಹೌದು ತನಗೆ ಆಮಿಷ ಒಡ್ಡಿದ್ರು, ಈ ತರ ಮೋಸ ಮಾಡಿದ್ರು ಅಂತ ಮತ್ತೆ ಏನಾದ್ರು ಆಕೆ ಮತ್ತೆ ಗೌಪ್ಯ ಸ್ಥಳದಲ್ಲಿ ಬಂದು ವಿಚಾರಣೆ ಮಾಡಿದಾಗ್ಲೋ ಅಥವಾ ಡೈರೆಕ್ಟ್ ಆಗಿ ಆಕೆನೆ ಪೊಲೀಸ್ ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಟ್ರೆ ಏನಾಗ್ಬೋದು ಈ ಕೇಸಲ್ಲಿ? ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಕೇಸ್ ಅಂತೂ ರಿಜಿಸ್ಟರ್ ಆಗ್ತಾ ಇತ್ತು. ಬಿಕಾಸ್ ಇವಳೊಂದು ಕೇಸಲ್ಲಿ 385 ಆಗ್ತಾ ಇತ್ತು. ಎಕ್ಸಾರ್ಷನ್ ಆನ್ ಅಟೆಂಪ್ಟ್ ಫಾರ್ ದಿಸ್ ಥಿಂಗ್, ಔಟ್ರೇಜಿಂಗ್ ಮಾಡೆಸ್ಟಿ 354, ಕಾನ್ಸ್ಪಿರಸಿ 120B, ಚೀಟಿಂಗ್ 420, ಇವೆಲ್ಲ ಬಂದ್ಬಿಡ್ತಾ ಇತ್ತು. ಇಫ್ ಶಿ ಕಮ್ಸ್ ಅಂಡ್ ಲಾಡ್ಜ್ ಎ ಕಂಪ್ಲೇಂಟ್ ಬಿಫೋರ್ ದ ಪೊಲೀಸ್, or else let her go to the district commissioner. ಅದಾಗಿದೆ. when she contacted the home minister, how she got the number of the home minister and who gave the this thing. ಫೈನ್ ಸರ್, ಈಗ ವಿಡಿಯೋ ಅಂತೂ ರಿಲೀಸ್ ಆಗಿದೆ, ಆಕೆ ಸಾಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಮುಂದೆ ಯಾವ ತರ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಯಾರ್ಯಾರ ಹೆಸರು ಬಯಲಿಗೆ ಬರುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸಂಗ್ರಾಮ್ ಸಿಂಗ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಗಣಪತಿ ಪ್ರಸನ್ನ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಈಗ FIR ಆದ್ಮೇಲೆ ಅರ್ಧ ಗಂಟೆ